ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬ್ರಾಹ್ಮಣ ಸಭಾ ಟ್ರಸ್ಟ್ನಿಂದ ಶ್ರೀಶಂಕರ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾಯಿತ ಅಧ್ಯಕ್ಷ ಎಸ್ ರಘುನಾಥ್ ಮತ್ತು ಹಿರಿಯ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್, ಖಜಾಂಚಿ ಸುಬ್ಬು ನರಸಿಂಹ, ಬೆಂಗಳೂರು ಉತ್ತರ ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆಯಾದ ದಿಲೀಪ್ ಕುಮಾರ್, ನಾಗೇಶ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಶಂಕರ ಜಯಂತಿಯ ಉದ್ಘಾಟನೆಯನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾಯಿತ ಅಧ್ಯಕ್ಷ ರಘುನಾಥ್ ಅವರು ಉದ್ಘಾಟನೆಯನ್ನು ಮಾಡಿದ್ರು. ಅದ್ವೈತ ವಾಚಸ್ಪತಿ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು ಭಗವತ್ಪಾದರ ಅಪೂರ್ವ ಕೊಡುಗೆಗಳ ಬಗ್ಗೆ ಪ್ರವಚನವನ್ನು ನೀಡಿದರು. ಅಂತಹ ಅಪೂರ್ವವಾದಂತಹ ಗೆಲುವನ್ನು ಗೆದ್ದಿರತಕ್ಕಂಥವ್ರು ಸನ್ಮಾನ್ಯ ರಘುನಾಥ್. ಅದಕ್ಕೂ ನೀವು ಸುಮ್ಮನೆ ಕೂತಿರಬಾರ್ದು. ಒಬ್ಬ ನಾಯಕನಲ್ಲಿ ಇರಬಹುದಾದ ಅತ್ಯಂತ ಪ್ರಧಾನ ಗುಣ ಅಂದ್ರೆ ಸಹನೆ, ಕೇಳು, ಸ್ವೀಕಾರ, ಪ್ರತಿಕ್ರಿಯೆಯನ್ನು ತಕ್ಷಣ ಕೊಡದೇ ಇರತಕ್ಕಂಥದ್ದು. ಎಲ್ಲ ಗುಣಗಳು ನನಗೆ ರಘುನಾಥ್ ಅವರು ಹಾಗೆ ನೋಡಿದ್ರೆ ಪರಿಚಯ ಆಗಿರೋದು ಕೇವಲ ಕೆಲವೇ ತಿಂಗಳುಗಳಿಂದ ಅಷ್ಟೇ, ಹೆಚ್ಚಿಗೆ ಮಾತಾಡಿಲ್ಲ. ಆದರೆ ಆ ಮನುಷ್ಯ ಎಷ್ಟು ಆಕರ್ಷಿಸಿ ಬಿಟ್ಟಿದ್ದಾರೆ ಅಂದ್ರೆ ನಾನು ಹುಡುಗಿ ಎಲ್ಲ ನೀವು ಯುವಕರಲ್ಲ ಏನ್ ಮಾಡೋಣ. ಅಂತಹ ಆಕರ್ಷಣೆಯನ್ನು ಹೊಂದಿರತಕ್ಕಂಥವ್ರು ರಘುನಾಥ್ ಅವರು ಚುನಾವಣೆಗೆ ನಿಂತ ಕ್ಷಣದಿಂದ ಚುನಾವಣೆ ನಡೆಯುವ ಹಿಂದಿನ ದಿವಸದ ತನಕ ಅವರು ಹಾಕಿದಂಥ ಯೋಜನೆಗಳು, ಮಾಡಿದಂತಹ ಉಪನ್ಯಾಸಗಳು. 11 ಗಂಟೆ ಮನೆಗೆ ಬಂದಿದ್ದಾರೆ, ಬಹಳ ತಡ ಆಯಿತು ನೀವು ಹಿಂಗೆ 2000 ಹೋಗುವ ಹಾಗೆ ಕೇಳಿ. ಅಂತಹ ಉತ್ಸಾಹಶೀಲರಾಗಿರ್ತಕ್ಕಂಥವರು, ಪ್ರತಿಯೊಂದು ಹೆಜ್ಜೆಯನ್ನು ಅಳೆದು ಸುರಿಯಿರ್ತಕ್ಕಂಥವರು, ಇಡೀ ಕರ್ನಾಟಕ ಸಾಮ್ರಾಜ್ಯದಲ್ಲೆಲ್ಲ ಓಡಾಡಿ ಎಲ್ಲರ ಜನಮನ್ನಣೆಯನ್ನು ಇಳಿಸಿ ಇಷ್ಟು ಅಭಿಮಾನಿಗಳಲ್ಲ 2154 ಅತ್ಯಧಿಕ ಮತಗಳಿಂದ ಗೆದ್ದಿರತಕ್ಕಂಥ ಸನ್ಮಾನ್ಯ ರಘುನಾಥ್ ಅವರಿಗೆ ಅವರ ಜಯಂತಿಗೆ ಅಹರ್ನಿಶಿ ದುಡಿದಂತಹ ಒಂದು ಲಕ್ಷ್ಮೀಕಾಂತ್. ನಾನು ಅವ್ರನ್ನ ಹೇಳಿದೆ ಉತ್ತರ ಬಂದಾಗ, ನಿಮ್ಮ ಚುನಾವಣೆಗೆ ನೀವು ದುಡಿದಿಲ್ಲ, ರಘುನಾಥ್ ಅವರ ಜೊತೆ ದುಡಿದಿದ್ದೀರಿ. ಬಹುಶಃ ಲಕ್ಷ್ಮೀಕಾಂತ್ ಅವರು ನಿಂತ ಚುನಾವಣೆಯಲ್ಲಿ ಎಷ್ಟು ಶ್ರಮಿಸಿದ್ದರೋ ಅದರ 10ರಷ್ಟು ಶ್ರಮವನ್ನು ರಘುನಾಥ್ ಅವರ ಜೊತೆ ಹಾಕಿದ್ದಾರೆ. ಹೀಗಾಗಿ ರಘುನಾಥ್ ಅವರ ಗೆಲುವಿನಲ್ಲಿ ಸನ್ಮಾನ್ಯ ಲಕ್ಷ್ಮೀಕಾಂತ್ ಅವರ ಪಾಲು ಬಹಳ ದೊಡ್ಡದಿ. ನಾನು ಅವರನ್ನ ಅಗಲದೇ ಇರತಕ್ಕಂಥ ಚೆನ್ನಾಗಿ ಕನಿಷ್ಠ 10 ವರ್ಷಗಳ ಸಾಮ್ರಾಜ್ಯ ನಿಮ್ಮದಾಗಬೇಕು. ಬರೀ 35 ಅಲ್ಲ, 35ನೇ ನೀವಿರ್ತದೆ ಪ್ರತಿನಿಧಿ ಕಾಣ್ತೋ ನೀಡಬೇಕು. ಇದು ಲಕ್ಷ್ಮೀಕಾಂತ್ ಇಬ್ಬರದ್ದು ಇರಬೇಕು. ಹಾಗಿದ್ದು ನೀವೇ 100 ಕೋಟಿಗಳ ಟ್ಯಾಕ್ಸ್ ಮಾಡ್ತಾರೆ. ಈ 100 ರೂಪಾಯಿ ಇದ್ರಿ, ಅದೇ 100 ಲಕ್ಷ 100 ಕೋಟಿ ಇದ್ರಿ. 100 ಯೋಜನೆಗಳ ಸಮುದ್ರ ಇದೆ ಮುಂದೆ. ತೊಟ್ಟಿಗಳೆಲ್ಲ ಕೂತ್ಕೊಂಡು ಬಿಡ್ತಾ ಇದ್ದಾರೆ, ಯಾವ ಸಿದ್ಧ ಇಲ್ಲ. ಹವೇವ ವಿಷಯಾಮಿ ಯೋಜನಾ ಅಂದ್ರೆ ಮನೆಗೆ ಆಗಲ್ಲ ಇಲ್ಲ. ನಾನು 100 ಯೋಜನೆ ದಾಟಬಲ್ಲಪ್ಪ, ಬರ್ತೀವಲ್ಲ ವಾಪಸ್ ಬರ್ತೀವಿ. ಬ್ರೇಕ್ ಆಯ್ತು ಕೊನೆಗೆ ಹನುಮಂತ ಒಬ್ಬನು ಹಾಕಿ ಅಂತ ಹೇಳಿದ. ಹನುಮಂತ 100 ಯೋಜನೆಗಳನ್ನು ಹಾರಿ ಹೇಳಿದಂತೆ ಏನಿಗೆ ಹಾಕಿ ಬಂದಿರಲ್ಲ ಅಂತ ಹೇಳಿದ್ರು. ಅಂತಹ ಹನುಮಂತ ಶಕ್ತಿಯನ್ನು ಹೊಂದಿರತಕ್ಕಂಥವರು ರಘುನಾಥ್ ಅವರು. ಆದ್ದರಿಂದಲೇ ಅವರು 100 ಕೋಟಿ ಅಂತ ಕಾಣ್ತಾ ಇದ್ದಾರೆ. ಅದು ಸಾಮಾನ್ಯ ರಘುನಾಥ್ ಅವರೇ, ನಾವು ಅವರಿಂದ ಭಾಷೆಗಳು ಇನ್ನೂ ಜಾಸ್ತಿ ಮಾತಾಡ್ತೇವೆ. ಆದರೆ ಅದ್ವೈತದ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ. ಅಭಿನಂದನೆಯ ಮಾತುಗಳನ್ನು ಹೇಳ್ತಾನೆ ಸನ್ಮಾನ್ಯ ಸುಬ್ಬು ನರಸಿಂಹ ಅವರು. ಸುಬ್ಬು ನರಸಿಂಹ ಸುಬ್ರಹ್ಮಣ್ಯ, ನೀವು ಬ್ರಾಹ್ಮಣ್ಯದ ಪ್ರತೀಕವಾಗಿದ್ದೀರಿ. ಆದ್ದರಿಂದ ಸುಬ್ಬು ಅಂದರೆ ಸುಬ್ರಹ್ಮಣ್ಯರಾಗಿದ್ದೀರಿ. ಸುಬ್ಬು ಅಂತ ನರಸಿಂಹ ಅಂತಕ್ಕಂಥದ್ದು ಉಗ್ರ ನರಸಿಂಹನಾಗಿ, ಉಗ್ರ ಬ್ರಾಹ್ಮಣನಾಗಿ ಪರಶುರಾಮ ವಂಶ ಹೊಂದಿದ್ದೀರಿ. ನೀವು ನಿಮ್ಮನ್ನು ಧ್ವಜಾಚರಣೆ ಯಾಕೆ ಮಾಡಿದ್ದಾರೆ ಅಂದ್ರೆ ದರ್ಜಿನ ಮಾಡ್ಬಿಟ್ಟು ಯಾವ ಮುಖ ಆಗಿಲ್ಲ.
ಸನ್ಮಾನ್ಯ ಸುಂದರಸಿಂಹ ಅವರೇ, ದೀಪಕ್ ಅವರೇ, ಸನ್ಮಾನ್ಯ ನಾಗೇಶ್ ಅವರೇ, ನಿಮಗೆಲ್ಲ ನಮ್ಮ ಮಲ್ಲೇಶ್ವರ ಬ್ರಾಹ್ಮಣ ಸಭಾ ವತಿಯಿಂದ ಅಭಿನಂದನೆಗಳನ್ನು ತಿಳಿಸ್ತೇನೆ. ನೀವೆಲ್ಲ ಶುಭವಾಗಿ ಒಳ್ಳೆಯದಾಗಿ ಒಳ್ಳೆಯ ಕೆಲಸವನ್ನು ಮಾಡಿ ನೀವು ಪ್ರಪಂಚದ ಯಾವುದೇ ಭಾಗ ಚುನಾವಣಾ ಪ್ರಚಾರ, ಅದರಲ್ಲೂ ಬೆಂಗಳೂರು ಉತ್ತರದ ಚುನಾವಣಾ ಪ್ರಚಾರ ನಡೆದು ದಿಲೀಪ್ ಅವರು, ನಾಗೇಶ್ ಅವರು, ನಮ್ಮ ಮಲ್ಲೇಶ್ವರಂ ಬಿಜೆಪಿ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ಜಗನ್ನಾಥ್ ಅವರು ಎಲ್ಲರೂ ಸೇರಿ ಒಂದು ಚುನಾವಣಾ ಪ್ರಚಾರ ಕಾರ್ಯಕ್ರಮ ಈ ಸಭಾಂಗಣದಲ್ಲಿ ಏರ್ಪಾಡು ಮಾಡಿದ್ರು. ಆ ದಿನ ಕೂಡ ನಮ್ಮ ಗುರುಗಳಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾಯರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಅವತ್ತೇ ಎಲ್ರಿಗೂ ಹೇಳಿದ್ರು, 13ನೇ ತಾರೀಕು ಚುನಾವಣೆ ರಘುನಾಥ್ ಗೆಲ್ತಾರ್ರಿ, ಇಷ್ಟೇ ಬರ್ಕೊಳ್ರಿ ಅಂತ ಹೇಳಿ ಅವತ್ತು ಘಂಟಾಘೋಷವಾಗಿ ಹೇಳಿದ್ರು. ನುಡಿದಂತ ಸತ್ಯ ಇವತ್ತು ನಿಜವಾಗಿದೆ. ಹಾಗಾಗಿ ಗುರುಗಳಿಗೆ ಮತ್ತೊಮ್ಮೆ ನಾನು ಅನಂತ ಪ್ರಣಾಮಗಳು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ಬಂಧುಗಳೇ, ಚುನಾವಣೆ ಕಳೆದಿದೆ. ಇನ್ನೆರಡು ದಿನ ಆದ್ರೆ 1 ತಿಂಗಳು. ಈ 1 ತಿಂಗಳು ಹ್ಯಾಕ್ ಕಳೆದೋಯ್ತು ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅಭಿನಂದನೆಗಳ ಸುರಿಮಳೆ, ಉತ್ಸಾಹದಿಂದ ಅನೇಕರು ದಿನ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಂತ ಹೇಳಿ ನಾಯಕರ ಭವನಕ್ಕೆ ಬರ್ತಾ ಇದ್ದಾರೆ. ಜೊತೆಯಲ್ಲಿ ಮನೆಗೂ ಕೂಡ ಬರ್ತಾ ಇದ್ದಾರೆ. ನಮಗೆ ಈ ಎಲ್ಲರ ಅಭಿಮಾನದ ಈ ಹಾರ, ಶಾಲು ಇತ್ಯಾದಿಗಳನ್ನ ನಾವು ತೆಗೆದುಕೊಳ್ಳೋದ್ರಲ್ಲೇ ನಮಗೆ 3 ವಾರ ಕಳೆದು ಹೋಗ್ತಿದೆ. ಕೆಲಸ ಮಾಡೋದು ಬಹಳ ಕಷ್ಟ ಆಗಿದೆ. ಕೆಲಸ ಏನು ಮಾಡಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಪ್ರೋಗ್ರೆಸ್ ಈಸ್ ನಥಿಂಗ್. 3 ವಾರದಲ್ಲಿ ನಮ್ಮ ಪ್ರೋಗ್ರೆಸ್ ಏನು ಅಂದ್ರೆ ನಾವು ಈ ಶಾಲು, ಹಾರ ಹಾಕಿಸ್ಕೊಳ್ಳೋದು ಒಂದು ದೊಡ್ಡ ಪ್ರೋಗ್ರೆಸ್, ಸಾಧನೆ ಆಗ್ಬಿಟ್ಟಿದೆ. ಆದ್ರೆ ಅದರಿಂದ ಅಷ್ಟೇ ಏನು ಆಗಲ್ಲ ಅಂತ ಗೊತ್ತಿದ್ದು ಕೂಡ ಚಿಕ್ಕದಾಗಿ ಒಂದಷ್ಟು ಕೆಲಸಗಳನ್ನ ಮಾಡುವಂತ ಪ್ರಯತ್ನ ಮಾಡಿದ್ದೀವಿ. ನಮ್ಮಲ್ಲಿ ಉಪಾಧ್ಯಕ್ಷಗಳನ್ನ ನೇಮಕ ಮಾಡಿದ್ದೀವಿ. ಹಿರಿಯ ಉಪಾಧ್ಯಕ್ಷರಾಗಿ ಲಕ್ಷ್ಮೀಕಾಂತ್ ಅವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಅವರು ಮಹಿಳಾ ಕಮಿಟಿ ಮತ್ತು ಸಂಘ ಸಂಸ್ಥೆಗಳ ಕಮಿಟಿಯ ಪ್ರಧಾನ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೀವೆಲ್ಲರಿಗೂ ಅತ್ಯಂತ ಚಿರಪರಿಚಯ ಇರುವ ಇದೇ ಭಾಗದ ಮುಖಂಡರು, ಭಾರತೀಯ ಜನತಾ ಪಾರ್ಟಿಯ ಹಿಂದೆ ಬೆಂಗಳೂರು ನಗರದ ಅಧ್ಯಕ್ಷರಾಗಿದ್ದರು 2 ಬಾರಿ. ರಾಜ್ಯದ ಖಜಾಂಚಿಗಳಾದಂತಹ ಸನ್ಮಾನ್ಯ ಶ್ರೀ ಸುಮನರಸಿಂಹ ಅವರನ್ನ ನಾವು ಕೇಳಿಕೊಂಡ್ವಿ, ಸರ್ ನಮ್ಮ ಈ ಒಂದು ಇದರಲ್ಲಿ ತಾವು ಕೂಡ ಸಹಕರಿಸಬೇಕು, ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೂ ಕೂಡ ನೀವು ಖಜಾಂಚಿಗಳಾಗಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡಬೇಕಾಗತ್ತೆ ಅಂತ ಕೇಳ್ಕೊಂಡಾಗ ಸಂತೋಷವಾಗಿ ಒಪ್ಕೊಂಡಿದ್ದಾರೆ. ಅವರು ಕೂಡ ನಮ್ಮ ಜೊತೆಯಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ಚುನಾವಣೆಯಲ್ಲಿ ಪ್ರಣಾಳಿಕೆಯನ್ನು ಕೊಟ್ಟಿದ್ವಿ. ನಿರೀಕ್ಷೆ ಜಾಸ್ತಿ ಇದೆ. ಚುನಾವಣೆ ಪರೀಕ್ಷೆ ಬೇರೆ, ಆದ್ರೆ ಇವತ್ತು ಚುನಾವಣೆ ನಂತರದ ಪರೀಕ್ಷೆ ಬೇರೆ ಇದೆ. ನಮ್ಮ ಮುಂದೆ ಅನೇಕರು ಬರ್ತಾ ಇದ್ದಾರೆ, ಪ್ರತಿದಿನ ಬರ್ತಾ ಇದ್ದಾರೆ. 2-3 ವಿಚಾರವಾಗಿ ಬೇಡಿಕೆಗಳು ಜಾಸ್ತಿ ಇದೆ. ಒಂದು ಎಜುಕೇಶನ್ ಸಂಬಂಧಪಟ್ಟಂಗೆ ಬೇಡಿಕೆ ಜಾಸ್ತಿ ಇದೆ, ಮತ್ತೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಬೇಡಿಕೆಗಳು ಜಾಸ್ತಿ ಇದೆ. ಬಹಳಷ್ಟು ವಿಚಿತ್ರ ಪರಿಸ್ಥಿತಿಯನ್ನು ನಮ್ಮ ಬ್ರಾಹ್ಮಣ ಸಮಾಜದವರು ಎದುರಿಸ್ತಾ ಇದ್ದಾರೆ. ಅವರು ಬರುವಂತ ಮತ್ತು ಅವರು ತರುವಂತ ಫೈಲ್ಗಳು, ಅವರು ಅನುಭವಿಸ್ತಾ ಇರೋ ಕಷ್ಟಗಳು, ಇವೆಲ್ಲವನ್ನು ನೋಡಿದ್ರೆ ನಾವು ಏನು ಸಾಧನೆ ಮಾಡಿದ್ದೀವಿ ಅನ್ನೋ ಒಂದು ಪ್ರಶ್ನೆ ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಹಾಗಾಗಿ ಬಹಳಷ್ಟು ನಿರೀಕ್ಷೆ ಇದೆ. ನಮಗೆ ಇದು ಆಕ್ಚುಯಲ್ ಆಗಿ ಸಂಕೋ ಪರೀಕ್ಷೆ. ಇದರಲ್ಲಿ ನಾವು ಪಾಸ್ ಆಗಬೇಕು. ಎಲೆಕ್ಷನ್ ಗೆದ್ದಿದ್ದೆಲ್ಲ ಇಂಪಾರ್ಟೆಂಟು. ಈ 5 ವರ್ಷದಲ್ಲಿ ನಾವು ಏನು ಸಾಧನೆ ಮಾಡಬೇಕು, ನಮ್ಮ ಸಮಾಜವನ್ನು ಯಾವ ರೀತಿಯಲ್ಲಿ ಸದೃಢಪಡಿಸಬೇಕು, ಆರ್ಥಿಕವಾಗಿ ಎಷ್ಟು ಮಟ್ಟಿಗೆ ನಾವು ಸದೃಢಪಡಿಸಬೇಕು, ನಮ್ಮ ಈ ಸಮಾಜದ ಮುಖಾಂತರವಾಗಿ ತೊಂದರೆಯಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮಣರಿಗೆ ನಾವು ಎಷ್ಟು ಮಟ್ಟಿಗೆ ಕೈ ಜೋಡಿಸ್ತೀವಿ ಅನ್ನೋದು ಮುಖ್ಯ ಉದ್ದೇಶ ಮತ್ತು ಪ್ರಶ್ನೆ ಕೂಡ ಆಗಿದೆ. ಹಾಗಾಗಿ ನಾವು ಒಂದಷ್ಟು ಕಾರ್ಯಕ್ರಮ ರೂಪಿಸಿದ್ದೀವಿ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಒಂದು 100 ಕೋಟಿ ಕಾರ್ಪಸ್ ಫಂಡ್ ಅನ್ನು ರೈಸ್ ಮಾಡಬೇಕು ಅನ್ನೋ ಒಂದು ಯೋಜನೆ ಹಾಕೊಂಡಿದ್ದೀವಿ. ಈ 100 ಕೋಟಿ ಕಾರ್ಪಸ್ ಫಂಡ್ ಯೋಜನೆ ಹಾಕಿರೋದು ಮತ್ತೆ ಅದನ್ನು ತರೋದು ಅಷ್ಟು ಸುಲಭ ಅಲ್ಲ, ಅಂದ್ರೆ ಕಷ್ಟವೇನೂ ಅಲ್ಲ. ಅದಕ್ಕೆ
ಒಂದು 10,000 ಜನ ಸ್ಥಿತಿವಂತ ಬ್ರಾಹ್ಮಣರನ್ನ ಗುರುತಿಸಿ ಅವರ ಮುಖಾಂತರವಾಗಿ 1 ಲಕ್ಷ ರೂಪಾಯಿ ತಗೊಂಡು ಬಂದ್ರೆ 100 ಕೋಟಿ ಕಾರ್ಪಸ್ ಫಂಡ್ ಅನ್ನ ನಾವು ರೈಸ್ ಮಾಡ್ತೀವಿ ಅನ್ನೋ ಒಂದು ಏನ್ ಕಲ್ಪನೆ ಇಟ್ಕೊಂಡಿದ್ದೀವಿ. ಅದಕ್ಕೆ ನಾವು ಅಧಿಕಾರ ಅಂದ್ರೆ ಜವಾಬ್ದಾರಿ ಸ್ವೀಕಾರ ಮಾಡಿದ ಮೊದಲನೇ ದಿನವೇ ಸುಮಾರು 40 ಲಕ್ಷ ಘೋಷಣೆ ಆಗಿದ್ದು, ಸುಮಾರು 30 ಲಕ್ಷ ರೂಪಾಯಿ ಈಗಾಗಲೇ ಬ್ಯಾಂಕ್ ಅಕೌಂಟ್ ಬಂದಿದೆ. ನಮ್ಮ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂಗೆ ಕಾರ್ಪಸ್ ಫಂಡ್ ಅಂತ ಒಂದು ಅಕೌಂಟ್ ಕೂಡ ಸೆಪರೇಟ್ ಆಗಿ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೆ ಈ ಕಾರ್ಪಸ್ ಫಂಡ್ಗೆ ಯಾವುದೇ ಅಮೌಂಟ್ ಹೋದ್ರೆ ಅಲ್ಲಿಂದ ವಾಪಸ್ ತೆಗೆಯೋ ಹಾಗಿಲ್ಲ. ಆ ರೀತಿಯಾದ ಒಂದು ಅಕೌಂಟ್ ಮಾಡಿದ್ದೀವಿ. ಒಂದು ಸೇಫ್ಟಿ ಮತ್ತು ಸೆಕ್ಯೂರಿಟಿ ಇರಬೇಕು. ಯಾರೇ ನಮ್ಮ ಸಂಸ್ಥೆಗೆ ಹಣ ಕೊಟ್ಟಿದ್ದು ಚೆನ್ನಾಗಿ ಯಾವುದು ದುರ್ಬಳಕೆ ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ಇದಕ್ಕೆ ಒಂದು ಕಾರ್ಪಸ್ ಫಂಡ್ ಅಕೌಂಟ್ ಅಲ್ಲೇ ಓಪನ್ ಮಾಡಿ, ಇದು ಒಂದು ಭಾಗ ಆದ್ರೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ, ಕೆಲವರು ನಮ್ಮ ಕೈಗೆ 1 ಲಕ್ಷ ಕೊಡ್ಲಿಕ್ಕೆ ಆಗಲ್ಲ, ಆದ್ರೆ ಸಣ್ಣದಾಗಿ ನಮ್ಮ ಕೈಲಾಗಿದ್ದ ಸಹಾಯ ಮಾಡ್ತೀವಿ ಅಂತ ಹೇಳೋರು ಇದ್ದಾರೆ. ಹಾಗಾಗಿ ಅದಕ್ಕೆ ಅಕ್ಷಯ ನಿಧಿ ಕಾರ್ಪಸ್ ಫಂಡ್ ಅಂತ ಇನ್ನೊಂದು ಕಾರ್ಪಸ್ ಫಂಡ್ ಅಕೌಂಟ್ ಓಪನ್ ಮಾಡಿದ್ದೀವಿ. ಅದರಲ್ಲಿ ಯಾರಿಗೆ ಬೇಕೋ ಅವರು 100 ರೂಪಾಯಿ ಬ್ಯಾಂಕ್ ಅಕೌಂಟ್ ಹಾಕ್ಬೋದು. ಬ್ಯಾಂಕಿನಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಸ್ಕ್ಯಾನರ್ಗಳನ್ನೆಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಚುನಾವಣಾ ಪ್ರಚಾರ, ಅದರಲ್ಲೂ ಬೆಂಗಳೂರು ಉತ್ತರದ ಚುನಾವಣಾ ಪ್ರಚಾರ ನಡೆದು ದಿಲೀಪ್ ಅವರು, ನಾಗೇಶ್ ಅವರು, ನಮ್ಮ ಮಲ್ಲೇಶ್ವರಂ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.